ಹಿಂದೆ ನಿಂತು ನಿಂತು ಅಲ್ಲಿ. बोलो भारत माता की जय, बोलो भारत माता की जय। ಮೂರು ಅವಧಿನ ಮಾಡಿದ್ವಿ. ಜೊತೆಗೆ ಗ್ರಾಮ ಪಂಚಾಯಿತಿಯಲ್ಲಿ ಬರೀ ಒಂದು 15ರಿಂದ 20 ಓಟ್ನಾಗೆ ತೀರಾ ಕಡಿಮೆ ಅಂತರದಲ್ಲಿ ಸೋತಿದ್ದೀನಿ. ನಮ್ಮ ಪಾರ್ಟಿ ನನ್ನ ಬಹುರ್ಕುಂ ನಾಮಿನಿ ಸದಸ್ಯೆಯಾಗಿ ನೇಮಕ ಮಾಡ್ತು. ನನ್ನ ವಯಸ್ಸು 48. ನಾನು ಮೊದಲನೇ ಓಟು ಎಸ್ ಮಲ್ಲಿಕಾರ್ಜುನಯ್ಯರು ನಮಗೆ ಬೆಳ್ಳಾವಿ ಕ್ಷೇತ್ರ ಇತ್ತು. ತುಮಕೂರು ನಮ್ಗೆ ಅವಾಗ ಅಲ್ಲಿ ಸಿಗೋದು. ಬೆಳ್ಳಾವಿ ತುಮಕೂರು ಲೋಕಸಭಾ ಕ್ಷೇತ್ರ ನಮಗೆ ಬೆಳ್ಳಾವಿ ದೊಡ್ಡೇರಿ ಹೋಬಳಿ ತುಮಕೂರು ಲೋಕಸಭಾ ಕ್ಷೇತ್ರಕ್ಕೆ ಸಿಗೋದು. ನಾನು ಅವತ್ತಿಂದ ಎಸ್ ಮಲ್ಲಿಕಾರ್ಜುನ ಡೆಪ್ಟಿ ಸ್ಪೀಕರ್ ಆದಾಗಿಂದರು ಮೊದಲನೇ ಓಟು ನಾನು BJPಗೆ ಹಾಕೊಂಡು, ಪಕ್ಷದ ಏನೇ ಕೆಲಸ ಇರಲಿ ನಾವು ನಮ್ಮ ಜವಾಬ್ದಾರಿ ಮನೆ ಎಷ್ಟು ಜವಾಬ್ದಾರಿ ತಗೊತೀವೋ ನಾವು ಪಕ್ಷದಲ್ಲಿ ಅಷ್ಟೇ ಜವಾಬ್ದಾರಿ ತಗೊಂಡು ಇಡೀ ತಾಲೂಕಲ್ಲಿ ಇಡೀ ಹೋಬಳಿಯಲ್ಲಿ ನಮ್ಮ ಕೈಲಾದಂಥ ಸೇವೆನ ಮಾಡಿಕೊಂಡು ದೃಷ್ಟಿಯಿಂದನ ಸಂಘಟನೆ ಮಾಡ್ಕೊಂಡು ಬಂದ್ವಿ. ಹಿಂದೆ ರಮೇಶ್ ರೆಡ್ಡಿ ತಾಲೂಕು ಅಧ್ಯಕ್ಷ ಆಗಬೇಕಾಗಲಿ, ಮೂರ್ತಣ್ಣ ಆಗಬೇಕಾಗಲಿ, ಇವರೆಲ್ಲ ಆಗಬೇಕಾದ್ರೆ ಎಲ್ಲರೂ ಆಕಾಂಕ್ಷಿಗಳಿದ್ದರು. ಎಲ್ಲರಿಗೂ ಈಗ ಪಕ್ಷ ಆಕಾಂಕ್ಷಿಗಳಿದ್ದಾಗ ಎಲ್ಲರಿಗೂ ತಾಲೂಕು ಅಧ್ಯಕ್ಷರ ಹುದ್ದೆ ಕೊಡೋಕ್ಕಾಗಲ್ಲ. ಅಂದರೆ ಯಾರೋ ಒಬ್ಬರನ್ನೇ ಮಾಡೋದು. ಬಟ್ ಮೊನ್ನೆ ನಮ್ಮ ಪೂರ್ಣಿಮಾ ಪ್ರಕಾಶ್ ಅವರು ನಮ್ಮ ಜಿಲ್ಲಾ ಆಫೀಸಲ್ಲಿ ಸಭೆ ಕರೆದಾಗ ಎಲ್ಲ ಪ್ರಮುಖರೆಲ್ಲ ಬಂದು ಕೂತ್ಕೊಂಡು ಯಾರ್ಯಾರು ತಾಲೂಕು ಅಧ್ಯಕ್ಷರು ಆಕಾಂಕ್ಷಿಗಳಿದ್ದೀರಾ ಅಂತ ಕೇಳಿ ಒಂದು 15ರಿಂದ 16 ಜನ ಪಟ್ಟಿ ಕೊಟ್ಟರು. ಅದರಲ್ಲಿ ನಾನು ಇದ್ದೆ. ತಾಲೂಕು ಅಧ್ಯಕ್ಷ ಆಗಬೇಕು ಅಂತೇಳಿ ನಾನು ಪಟ್ಟಿ ಕೊಟ್ಟಾಗ ಏನು ಮಾಡಬೇಕು, ಚುನಾವಣೆ ಮಾಡಬೇಕು, ಇಲ್ಲ ಅಂದರೆ ಎಲ್ಲನೂ ಕೂತ್ಕೊಂಡು ಸಮ್ಮತವಾಗಿ ನಾವು ತಾಲೂಕು ಅಧ್ಯಕ್ಷರನ್ನ ಆಯ್ಕೆ ಮಾಡ್ತೀವಿ ಅಂತ ಹೇಳಿ ಅವತ್ತು ಸಭೆಯಲ್ಲಿ ಹೇಳಿದ ತದನಂತರ ಏನು ಮಾಡಿದರು ಇವರು, ಇದ್ದಕ್ಕಿದ್ದಂಗೆ ನಮಗೆ ವಾಟ್ಸಾಪಿಗೆ ಬಂತು, ಯಾರು ಹನುಮಂತ ರೆಡ್ಡಿ ಅಂತ ಹೇಳಿ ವಾಟ್ಸಾಪಿಗೆ ಬಂತು. ನಾವು ಏನಿದ್ದಕ್ಕಿದ್ದಂಗೆ ನಮ್ಮನ್ನು ಯಾರು ವಿಶ್ವಾಸಕ್ಕೆ ತಗೊಳ್ದಲ್ಲೇ ಈ ಸಭೆ ತಾಲೂಕು ಅಧ್ಯಕ್ಷರನ್ನ ಅನೌನ್ಸ್ ಮಾಡಿಬಿಟ್ರಲ್ಲ ಅಂತ ಹೇಳಿ ನಾನು ಹೊಂದಿಸ್ತಾ ನನಗೆ ಒಂದು ಮಾತು ಹೇಳ್ತೀನಿ. ಪೂರ್ಣಿಮಾ ಮೇಡಮು ಒಂದು ಹೆಣ್ಮಗುನೇ ಹೇಳಿದ್ರು, ನಮ್ಮ ಪ್ರಧಾನಮಂತ್ರಿ ಅವರು, ನಮ್ಮ BJP ಪಕ್ಷದ ಪ್ರಧಾನಮಂತ್ರಿ ಅವರಾದಂಥ ನರೇಂದ್ರ ಮೋದಿಜಿ ಅವರು ಕೊಟ್ಟಂಥ 33% ಲೇಡೀಸ್ಗೆ ಏನು ನ್ಯಾಯ ಒದಗಿಸವ್ರೆ ಅಂತ ನನಗೆ ಅರ್ಥ ಆಗ್ತಿಲ್ಲ. ಈಗ ನಮ್ಮ ಮಧುಗಿರಿ ಸಂಘಟನಾತ್ಮಕ ಜಿಲ್ಲೆ ಅಂತ ಮಾಡಿದ್ಮೇಲೆ 5 ಮಂಡಲ ಬರುತ್ತೆ. ಸಿರಾ, ಗ್ರಾಮಾಂತರ, ಸಿರಾ ಮತ್ತು ಕೊರಟಗೆರೆ, ಪಾವಗಡ, ಮಧುಗಿರಿ. 5 ಜಿಲ್ಲೆಯಲ್ಲೂ 5 ಮಂಡಲದಲ್ಲೂ ಹೆಣ್ಮಕ್ಳು ಆಕಾಂಕ್ಷಿಗಳಿದ್ದಾರೆ. ಆದರೆ ಒಂದು ಮಂಡಲಕ್ಕೂ ಹೆಣ್ಮಕ್ಳಿಗೆ ಕೊಟ್ಟಿಲ್ಲ. ಕೆಲಸ ಮಾಡಿದವ್ರಿಗೆ ನಾವು ಕೊಡಿ ಅಂತ ನಾವು ಕೇಳಿದ್ವಿ. ನಾವು ಕೆಲಸ ಮಾಡ್ತಿದ್ದವ್ರು ಕೊಡಬೇಕು ಅಂತ ನಾವು ಒತ್ತಾಯ ಮಾಡ್ತಾ ಇಲ್ಲ. ದಯವಿಟ್ಟು ನಾವು ಬೇಜಾನ್ ಕೆಲಸ ಮಾಡಿದ್ದೀವಿ. ನಮ್ಮ ಅಧ್ಯಕ್ಷರು ಏನು ಪುರವಾರ ಮೂರ್ತಣ್ಣ ಇದ್ರು, ಅವರು ನಮ್ಮನ್ನು ನಂಬು ಕೊಟ್ಟಂಥ ಜವಾಬ್ದಾರಿಗೆ ನಾವು ನ್ಯಾಯ ಒದಗಿಸಿದ್ದೀವಿ. ನಾವು ಸಾರ್ವಜನಿಕರು ಯಾವಾಗಲೂ ಸಾರ್ವಜನಿಕರ ಕೆಲಸದಲ್ಲೇ ನಾವು ಮಗ್ನವಾಗ್ತಿದ್ವಿ. ನಾವು ಮನೆ ಮಠ ಬಿಟ್ಟು ಸಂಘಟನೆಗೆ ಒತ್ತು ಕೊಡ್ತಿದ್ವಿ. ಆದರೆ ಈ 1 ವರ್ಷದಿಂದ ಬಂದಂಥ ನಮ್ಮ ಜಿಲ್ಲಾಧ್ಯಕ್ಷರು ಏನು ಮಾಡಿದ್ರು, ಅದನ್ನೆಲ್ಲನೂ ಬದಿಗಿಟ್ಟು ಏನೋ ಇವರು ಒಣ ಪ್ರತಿಷ್ಠೆಗೋಸ್ಕರ ಪಕ್ಷನ ಬಲಿ ಕೊಟ್ಟರು. ಏನು ಹಿಂದೆ ಇದ್ದಂಥ BJP ಕಾರ್ಯಕರ್ತರಿಗೆ ಯಾವುದೇ ಪ್ರಾಮುಖ್ಯತೆ ಕೊಡ್ತಲೇ ಇವ್ರನ್ನ ಜೈ ಅಂದರೋ ಇಲ್ಲ ಮತ್ತೆ ಇವ್ರಿಗೇನು ಬೇಕು ಅಂತ ಬೇಕಾಗಿರೋರ್ನ ಮಾತ್ರ ಅವಕಾಶಗಳು ಕೊಟ್ಕೊಂಡು ನಮ್ಮನ್ನು ಹೊರಗಡೆನೇ ಇಟ್ಟು ಎಲೆಕ್ಷನ್ ಮಾಡಿದ್ರು. ಜಿಲ್ಲಾಧ್ಯಕ್ಷರು ಯಾವ್ಯಾವ ಊರಿಗೆ ಪ್ರವಾಸ ಮಾಡಿದ್ದಾರೆ ಸರ್? ಯಾವ MP ಎಲೆಕ್ಷನ್ ತಗೊಳ್ಳಿ, MLA ಎಲೆಕ್ಷನ್ ತಗೊಳ್ಳಿ. MLA ಎಲೆಕ್ಷನಲ್ಲಿ ಇಡೀ ಮಧುಗಿರಿ ಜಿಲ್ಲೆನೇ ಕಾಣೆಯಾಗಿದ್ರು, ಇರಲೇ ಇಲ್ಲ ಅವರು. ಮತ್ತು MP ಎಲೆಕ್ಷನಲ್ಲಿ ಇವರು ಯಾವ ಊರಿಗೆ ಬಂದು ಯಾವ ಕಾರ್ಯಕರ್ತರ ಬಗ್ಗೆ ಮಾತಾಡಿದ್ದಾರೆ, ಯಾವ ಕಾರ್ಯಕರ್ತರನ್ನ ಒಗ್ಗೂಡಿಸಿ ಈ ಥರ ಎಲೆಕ್ಷನ್ ಮಾಡ್ರಪ್ಪ, ನಾವು ಒಬ್ಬ MP ಅವ್ರನ್ನ ಗೆಲ್ಸ್ಕೋಬೇಕಿಲ್ಲಿ, ನಮಗೆ ಯಾರೂ MLA ಇಲ್ಲ, ಯಾರೂ ಇಲ್ಲ ಅಂತ ಅನ್ನೋ ಸಂದರ್ಭದಲ್ಲೂ ಅವರು ಕೆಲಸ ಮಾಡಲಿಲ್ಲ. ನಾವೇ ಎಷ್ಟೋ ಸತಿ ಖುದ್ದಾಗಿ ನಾನು ಹೇಳಿದ್ದೀನಿ, ಪ್ರವಾಸ ಮಾಡಿ ಸರ್, ಸಾರ್ವಜನಿಕರು ಕುಂದುಕೊರತೆಗಳು ತುಂಬ ಇದ್ದಾವೆ, ಹಳ್ಳಿ ಕಡೆ ತುಂಬ ಸಮಸ್ಯೆಗಳಿದ್ದಾವೆ. ನಿಜವಾದ ಕಾರ್ಯಕರ್ತರಿಗೆ, ದುಡ್ದಿರೋಂಥವ್ರಿಗೆ ನೀವು ನೋಡಿ ಒಳ್ಳೆ ಇದು ಮಾಡಿ ಮುಂದಿನಲ್ಲಿ ಇವಾಗ ಏನು ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ, ಗ್ರಾಮ ಪಂಚಾಯತಿ ಚುನಾವಣೆಗಳಿದ್ದಾವೆ. ಇವತ್ತೇ 8 ಜನ 8 ಕಡೆ ಇದ್ದೀವಿ. ಅದನ್ನೆಲ್ಲ ಒಗ್ಗೂಡಿಸಿ ಜೊತೆ ಮಾಡಿ ಒಂದು ಸೈಡ್ ಮಾಡಿ ಏನು ಚುನಾವಣೆ ಫೇಸ್ ಮಾಡಬೇಕು ಅನ್ನೋದು ಶಕ್ತಿ ಮಾಡಿ ಮಧುಗಿರಿ ಜಿಲ್ಲೆಯಲ್ಲಿ, ಮಧುಗಿರಿ ಸಂಘಟನೆ ಜಿಲ್ಲೆಯಲ್ಲಿ, ಮಧುಗಿರಿ 4 ತಾಲೂಕಲ್ಲಿ ಭಾರತೀಯ ಜನತಾ ಪಾರ್ಟಿ
ಫ್ಲಾಗ್ ಹಾರಿಸ್ಬೇಕು ಅನ್ನೋ ಆಸೆ ನಮ್ದು. ನಮಗೂ ಬೇಜಾರದಲ್ಲಿ ನಾವು ಏನು ಗಡಿ ಭಾಗದಲ್ಲಿದ್ದೀವಿ, ನಮಗೂ ಬೇಜಾರು ಪಾಪ ಬೇಜಾರು ಕೆಲಸ ತರಬೇಕು. ನಮಗೂ ಶಾಸಕರಾದ್ರೆ ನಾವು ಕೇಳಿ ತರ್ಬೋದು. ಹೀಗಾಗಿ ನಿಮ್ಮ ಮಾಧ್ಯಮದವ್ರ ಮಾಹಿತಿಗೆ ನಿಮ್ಮ ಮುಖಾಂತರ ಇದು ನಾನು ಏರ್ಪಡಿಸಿ ಎಲ್ಲ ಕಾರ್ಯಕರ್ತರು ನೊಂದಿರೋರಿದ್ದಾರೆ, ಇನ್ನು ಮಾತಾಡ್ತಾರೆ. ನನ್ನ ಅನಿಸಿಕೆ ಇಷ್ಟು ಹೇಳಕ್ಕೆ. ಶ್ರೀ ಪದ್ಮಣ್ಣ, ಮಧುಗಿರಿ ತಾಲೂಕು ಮಾಜಿ ಜನರಲ್ ಸೆಕ್ರೆಟರಿ, ಮಧುಗಿರಿ ಮಂಡಲ, ತುಮಕೂರು ಜಿಲ್ಲೆ, ಕರ್ನಾಟಕ. ಮಧುಗಿರಿ ಮಂಡಲದಲ್ಲಿ ಮಧುಗಿರಿ ಜಿಲ್ಲೆಯನ್ನಾಗಿ BJPಯಿಂದ ಮಾಡಿರ್ತಕ್ಕಂಥ 4 ತಾಲೂಕುಗಳನ್ನು ಒಳಗಂಟ ನಮ್ಮ ಹನುಮಂತೇಗೌಡರು ಅವರು ಪಕ್ಷ ಸಂಘಟನೆ ಮಾಡೋಕ್ಕೆ ಇಲ್ಲಿ ಬಂದಿದ್ದಾರೆ ಅಂತ ನಾನಂತೂ ನಂಬಿಲ್ಲ. ಯಾಕೆ ಅಂದರೆ ಅಧ್ಯಕ್ಷರನ್ನು ಆಯ್ಕೆ ಮಾಡಬೇಕಾದ್ರೆ ಮೊದಲೇ ಇದು ನಂಜುಂಡಪ್ಪನ ವರದಿ ಪ್ರಕಾರ ಮಧುಗಿರಿ 4 ತಾಲೂಕುಗಳು, ಸಿರಾ, ಪಾವಗಡ, ಮಧುಗಿರಿ, ಕೊರಟಗೆರೆ 4 ತಾಲೂಕುಗಳು ಬರಪೀಡಿತ ಪ್ರದೇಶ, ಆಂಧ್ರ ಗಡಿನಲ್ಲಿರ್ತಕ್ಕಂಥ ಪ್ರದೇಶ. ಇಲ್ಲಿ ಪಕ್ಷ BJP ಬೆಳೆಯೋದಕ್ಕೆ ಇಲ್ಲಿನವರೆಗೂ ನಾನು 1991ರಲ್ಲಿ BJP ಬಂದಿರತಕ್ಕಂಥನು, ಮಧ್ಯೆ 3 ವರ್ಷ ಬಿಟ್ಟರೆ ಇಲ್ಲಿವರೆಗೂ ಸತತವಾಗಿ ನಾನು BJP ಕಾರ್ಯಕರ್ತನಾಗಿ ಕೆಲಸ ಮಾಡ್ತಾ ಇದ್ದೀನಿ. ಇಲ್ಲಿ ಯಾರ ಮೇಲೂ ದ್ವೇಷ ಇಲ್ಲ. ನಮಗೆ ತುಮಕೂರು ಜಿಲ್ಲೆಯಲ್ಲಿ ಮಧುಗಿರಿ ಮಂಡಲದಲ್ಲಿ ಗೊಂದಲ ಇರೋದಿಷ್ಟೇ. ಮಧುಗಿರಿ ಜಿಲ್ಲೆ ಮಾಡಿದ್ದಾದಮೇಲೆ ತುಮಕೂರು ಜಿಲ್ಲೆಯವರು ತುಮಕೂರು ಜಿಲ್ಲೆ ಕೆಲಸ ಮಾಡ್ತಾ ಇಲ್ಲ. ಮಧುಗಿರಿ ಜಿಲ್ಲೆಯನ್ನು ಕಂಟ್ರೋಲ್ಗೆ ಇಟ್ಕೊಂಡು ಮಧುಗಿರಿ ಜಿಲ್ಲೆಯಲ್ಲಿ ಸಂಘಟನೆ ಸರಿಯಾಗಿ ತುಮಕೂರು ಜಿಲ್ಲೆಯವರು ಅವಕಾಶ ಕೊಡ್ತಾ ಇಲ್ಲ. ಎರಡನೇದು, ಮಧುಗಿರಿ ಮಂಡಲದಲ್ಲಿ ಸರಿಯಾದ ರೀತಿಯಲ್ಲಿ ಕಾರ್ಯಕರ್ತರ ಹಿಂದೆ ಅವ್ರ ಮೈಮುರಿಯ BJP ಸಂಘಟನೆ ಕೆಲಸ ಮಾಡಿರ್ತಾರೆ. ಇಲ್ಲಿರ್ತಕ್ಕಂಥ ಲೀಡರ್ಸನ್ನು ಸರಿಯಾಗಿ ಗುರ್ತಚ್ಚಿದೆ, ಬೂತ್ವಾರು ಸರಿಯಾಗಿ ಲೀಡರ್ಗಳನ್ನ ಗುರ್ತಚ್ಚಿದೆ. ಹಿಂದಿರ್ತಕ್ಕಂಥದ್ದು ಯಾರೇ ಆಗಿರಲಿ, ದೊಡ್ಡವರಾಗಿರಲಿ ಚಿಕ್ಕವರಾಗಿರಲಿ, ನನ್ನೂ ಸೇರಿಸಿ ಪಕ್ಷದ ಸಂಘಟನೆಗೆ ಸನ್ಮಾನ್ಯ ರಾಜ್ಯದ ಅಧ್ಯಕ್ಷರಾದ ವಿಜಯೇಂದ್ರ ಅವರು ಈ ಮಧುಗಿರಿ ಜಿಲ್ಲೆಯನ್ನು ಸರಿಪಡಿಸಬೇಕು. ವ್ಯವಸ್ಥಿತವಾಗಿ 4 ತಾಲೂಕುಗಳಲ್ಲಿ ಬರಪೀಡಿತ ನಂಜುಂಡಪ್ಪನ ವರದಿ ಹಿಂದುಳಿದ ತಾಲೂಕನ್ನು ಅಭಿವೃದ್ಧಿಪಡಿಸಬೇಕು. ಜನಗಳಿಗೆ ಅನುಕೂಲ ಆಗೋ ರೀತಿಯಲ್ಲಿ ಪಕ್ಷ ಸಂಘಟನೆ ಮಾಡಿ ಮುಂದಿನ ದಿನಗಳಲ್ಲಿ ಮಾಡಿರ್ತಕ್ಕಂಥವನ್ನೆಲ್ಲ ವಜಾಗೊಳಿಸಿ ಒಂದು ವ್ಯವಸ್ಥಿತವಾಗಿ ಎಲ್ಲ ಸಂಘಟಕರನ್ನು ಕುಂಡ್ರಿಸ್ಕೊಂಡು ತೀರ್ಮಾನ ಮಾಡಿ ಅಧ್ಯಕ್ಷರುಗಳನ್ನ ಆಯ್ಕೆ ಮಾಡಬೇಕು ಅಂತ ಕಳಕಳಿಯ ಮನವಿ ಮಾಡಿಕೊಳ್ತೇನೆ.